ನಂದಿನಿ, ನಂದಿನಿ, ಅವಾಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಬ್ಯುಸಿ ಅಂತ ಬರ್ತಾನೆ ಇದೆ. ಯಾರ ಜೊತೆ ಮಾತಾಡ್ತಿದ್ದೆ? ಓ ಅದಾ, ನಮ್ಮಮ್ಮ ಕಾಲ್ ಮಾಡಿದ್ರು ರೀ, ಅವ್ರ ಜೊತೆ ಮಾತಾಡ್ತಿದ್ದೆ. ನಿಮ್ಮಮ್ಮನೇ ಕಾಲ್ ಮಾಡಿದ್ರು, ಇನ್ಯಾರು ಕಾಲ್ ಮಾಡಿದ್ರು? ಯಾವಾಗ ಕೇಳಿದ್ರು ನಮ್ಮಮ್ಮ ಕಾಲ್ ಮಾಡಿದ್ರು ಅಂತಾನೆ ಹೇಳ್ತೀಯ. ಸುಮಂತ್ ಯಾವಾಗಲೂ ನಂದಿನಿ ಮೇಲೆ ಅನುಮಾನ ಪಡ್ತಾನೆ ಇರ್ತಾನೆ. ಅದೆಲ್ಲ ಬಿಡಿ, ನೀವು ಕೂತಿರಿ, ಬಿಸಿ ಬಿಸಿಯಾಗಿ ಬಾಳೆಕಾಯಿ ಬಜ್ಜಿ ಮಾಡ್ಕೊಂಡು ಬರ್ತೀನಿ. ನಿಂತ್ಕೋ, ನಿಜ ಹೇಳು, ಯಾರಿಗೆ ಫೋನ್ ಮಾಡಿದ್ದೆ? ಯಾರಿಗೋಸ್ಕರ ಕಾಯ್ತಾ ಇದೆಯಾ? ನಿಜವಾಗ್ಲೂ ನಾನು ನಮ್ಮ ಅಮ್ಮನ ಹತ್ರನೇ ಮಾತಾಡ್ತಿದ್ದೆ ರೀ. ನಾನು ಯಾಕೆ ಬೇರೆ ಯಾರಿಗೋ ವೆಯ್ಟ್ ಮಾಡಲಿ? ಯಾವಾಗಲೂ ಗೌರಮ್ಮನ ಥರ ಸೀರೆ ಉಟ್ಕೊಂಡು ಇರ್ತಿದ್ದವಳು ಇವತ್ತೇನು ಮಾಡ್ರನ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ಯಾ? ಅದು ಅಲ್ಲದೆ ಬಾಳೆಕಾಯಿ ಬಜ್ಜಿ ಬೇರೆ. ನನಗೆ ಗೊತ್ತು, ನೀನು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದೆ. ಯಾರನ್ನೋ ಮನೆಗೆ ಬನ್ನಿ ಅಂತ ಕರೆದಿರ್ತೀಯ, ಅವ್ರ ಅಡ್ರೆಸ್ ಗೊತ್ತಾಗದೆ ನಿನಗೆ ಕಾಲ್ ಮಾಡಿರ್ತಾರೆ. ನಾನು ಸರಿಯಾದ ಸಮಯಕ್ಕೆ ಮನೆಗೆ ಬಂದೆ ಅಂತ ಕಾಲ್ ಕಟ್ ಮಾಡಿದ್ಯಾ, ನಿಜ ತಾನೇ? ರೀ, ನೀವು ಕೂಗಿದ್ರಲ್ಲ ಅಂತ ಕಾಲ್ ಕಟ್ ಮಾಡಿದೆ ಅಷ್ಟೇ. ಆದರೆ ನಾನು ನಿಜವಾಗ್ಲೂ ನಮ್ಮ ತಾಯಿ ಹತ್ರನೇ ಮಾತಾಡ್ತಿದ್ದೆ. ಬೇಕಾದರೆ ಅಮ್ಮನೇ ಫೋನ್ ಮಾಡಿ ಕೇಳಿ. ನಿಮ್ಮ ಅಮ್ಮ ನೀನು ಕೇಳೋದು, ನಿನ್ನ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ಸುಮಂತ್ ಎಲ್ಲ ವಿಷಯಕ್ಕೂ ಹೆಂಡತಿ ಮೇಲೆ ತುಂಬಾನೇ ಅನುಮಾನ ಪಡ್ತಿರ್ತಾನೆ. ಇದರಿಂದ ನಂದಿನಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆದರೂ ಅವಳು ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ತಾಳೆ. ಮಾರನೇ ದಿನ ನಂದಿನಿ ಕ್ಲಾಸ್ಮೇಟ್ ಚಿರಾಗ್ ನಂದಿನಿ ಮನೆಗೆ ಬರ್ತಾನೆ. ನಂದಿನಿ, ಯಾರು? ನಾನು ಚಿರಾಗ್. ಚಿರಾಗ್, ಬಾ ಬಾ ಒಳಗಡೆ. ನಂದಿನಿ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ಬಾ ಕೂತ್ಕೋ. ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ ನಂದಿನಿ, ನಿನ್ನ ನೋಡಿ ಎಷ್ಟು ದಿನಗಳಾಗೋಯ್ತು, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದು ಚಿರಾಗ್, ನಾನಂತೂ ನಿನ್ನ ಯಾವಾಗಲೂ ನೆನ್ಸ್ಕೋತೀನಿ ಗೊತ್ತಾ. ನಂದಿನಿ, ನಿನಗೆ ಜ್ಞಾಪಕ ಇದೆಯಾ? ನಾವೆಲ್ಲ ಟ್ರಿಪ್ಪಿಗೆ ಹೋದಾಗ ನಾನು ನೀನು ಇಬ್ಬರೇ ಕಡಲೆಕಾಯಿ ತೊಗೊಂಡು ಬರೋಕ್ಕೆ ಹೋಗಿದ್ವಿ. ಅವರೆಲ್ಲ ನಮ್ಮನ್ನು ಎಷ್ಟು ಹುಡುಕ್ತಿದ್ರು. ಅದನ್ನೆಲ್ಲ ಹೇಗೆ ಮರೆಯೋಕ್ಕಾಗುತ್ತೆ? ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರಲ್ಲ, ನಿಜವಾಗ್ಲೂ ಅದು ನಿಜ. ಸರಿ, ಕೂತಿರು, ಒಂದು ನಿಮಿಷ ಬಂದೆ. ನಂದಿನಿ, ನೋಡು, ನನಗೆ ಕಾಫಿ ಟೀ ಏನೂ ತರಬೇಡ. ನಿನ್ನ ನೋಡಿದ್ನಲ್ಲ, ನನಗೆ ಹಾಲು ಕುಡ್ದಷ್ಟೇ ಸಂತೋಷ ಆಯಿತು. ಸರಿ, ನಾನಿನ್ನು ಬರ್ತೀನಿ. ಇದೇನೋ ಇದು, ಅಪರೂಪಕ್ಕೆ ಬಂದಿದ್ಯಾ? ಕಾಫಿನಾದರೂ ಕುಡ್ಕೊಂಡು ಹೋಗ್ಬಾರ್ದಾ? ಇಲ್ಲಿ ಬಿಡು, ಇನ್ನೊಂದು ದಿವಸ ಊಟಕ್ಕೆ ಬರ್ತೀನಿ. ನಂದಿನಿ, ನೀನೇನು ಅಂದ್ಕೊಳ್ಳಲ್ಲ ಅಂದರೆ ನಾವಿಬ್ಬರು ಒಂದು ಸೆಲ್ಫಿ ತಗೊಳ್ಳೋಣ. ಅಷ್ಟೇನಾ? ಇರು, ನೋಡು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನಂದಿನಿ, ನನಗೆ ನೋಡೋಕ್ಕೆಲ್ಲ ಟೈಮ್ ಇಲ್ಲ. ನೀನು ನನಗೆ ವಾಟ್ಸಪ್ ಮಾಡಿಬಿಡು, ಸರಿನಾ? ಸರಿ ಕಣ. ಇದನ್ನೆಲ್ಲ ಬಾಗ್ಲತ್ರ ನಿಂತ್ಕೊಂಡು ಸುಮಂತ್ ನೋಡ್ತಾ ಇರ್ತಾನೆ. ಅವನಿಗೆ ನಂದಿನಿ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ. ಅವನು ಹೋಗಲಿ, ಆಮೇಲೆ ಇದೆ ಇವಳಿಗೆ. ಸರಿ ನಂದಿನಿ, ನಾನಿನ್ನು ಬರ್ತೀನಿ, ಬಾಯ್. ನಮ್ಮ ಮನೆಯವ್ರು ಬರೋವರೆಗೂ ಇರ್ಬೋದಲ್ಲ ಚಿರಾಗ್? ಅವರನ್ನು ಪರಿಚಯ ಮಾಡಿಕೊಡ್ತಿದ್ದೆ. ನನಗೂ ಅವರನ್ನು ಪರಿಚಯ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಆದರೆ ನಾನಿವಾಗ ಅರ್ಜೆಂಟ್ ಕೆಲಸದ ಮೇಲೆ ಊರಿಗೆ ಹೋಗಬೇಕು. ಹೀಗೆ ಆನ್ ದಿ ವೇ ಹೋಗ್ತಾ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ನಾನೇನು ಬರ್ತೀನಿ. ರಾತ್ರಿ ನಂದಿನಿ ಮತ್ತೆ ಸುಮಂತ್ ಇಬ್ರು ಮಲಗಿದ್ದಾಗ, ಓ ಚಿರಾಗ್ ಆನ್ಲೈನಲ್ಲಿದ್ದಾನೆ, ಈಗಲೇ ಫೋಟೋ ಕಳಿಸ್ಬಿಡೋಣ. ಸುಮಂತ್ ನಂದಿನಿ ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದಾಳೆ ಅನ್ನೋದನ್ನೆಲ್ಲ ನೋಡ್ತಾ ಇರ್ತಾನೆ. ಅವನಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ನಂದಿನಿ, ಯಾರಿಗೆ ಮೆಸೇಜ್ ಮಾಡ್ತಿದ್ದೆ? ಮೊಬೈಲ್ ಯಾಕೆ ಆ ರೀತಿ ಇಟ್ಕೊಂಡಿದ್ಯಾ? ಅಯ್ಯೋ ರೀ, ನೀವೇ ಬೇಕಾದ್ರೆ ನೋಡಿ. ನನ್ನ ಫ್ರೆಂಡ್ ಚಿರಾಗ್ ಅಂತ ಇವತ್ತು ಬೆಳಗ್ಗೆ ಮನೆಗೆ ಬಂದಿದ್ದ. ನಾನು ಅವನಿಗೆ ಎಷ್ಟೋ ಹೇಳಿದೆ, ನಮ್ಮ ಮನೆಯವ್ರು ಇನ್ನೇನು ಬರ್ತಾರೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ ಅಂತ. ಅರ್ಜೆಂಟ್ ಕೆಲಸದ ಮೇಲೆ ಹೋಗಬೇಕು ಅಂತ ಹೋದ. ಅವನು ನಾನು ಸೆಲ್ಫಿ ತಗೊಂಡಿದ್ವಿ, ಅದನ್ನು ಕಳಿಸು ಅಂತ ಹೇಳ್ದ, ಅದಕ್ಕೆ ಕಳಿಸ್ತಿದ್ದೆ ಅಷ್ಟೇ. ಅಲ್ಲ ಕಣೆ, ನಿನ್ನ ಗಂಡ ನಾನು ಪಕ್ಕದಲ್ಲಿದ್ದೀನಿ. ಅವ್ನಿಗೆ ಯಾವನ್ಕೋ ಇಷ್ಟೊತ್ತಿನಲ್ಲಿ ಮೆಸೇಜ್ ಮಾಡ್ತಿದ್ಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ? ಅರಿ, ಅವನು ನನ್ನ ಫ್ರೆಂಡು ಅಷ್ಟೇ. ಫ್ರೆಂಡ್ ಆದರೂ ಆಗಲಿ, ಯಾರಾದರೂ ಆಗಲಿ, ಇಷ್ಟೊತ್ತಿನಲ್ಲಿ ಏನಕ್ಕೆ ಮೆಸೇಜ್ ಮಾಡಬೇಕು? ಅಂದರೆ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಈ ರೀತಿ ಎಲ್ಲ ನಡ್ಕೊಂಡ್ರೆ ಅನುಮಾನ ಬರ್ತಾ ಏನಾಗುತ್ತೆ? ಅವ್ನು ಯಾವನೋ ಚಿರಾಗ್ ಬಂದಿದ್ನಲ್ಲ, ನೀವಿಬ್ಬರು ಮಾತಾಡ್ತಿರೋದನ್ನು ನಾನು ಬಾಗ್ಲತ್ರ ನಿಂತ್ಕೊಂಡು ಕೇಳಿಸ್ಕೊಂಡೆ. ಅವನು ಏನು ಹೇಳ್ತಾ ಇದ್ದ?
ಅಯ್ಯೋ ನನಗೆ ಕಾಫಿ ಟೀ ಏನೂ ಬೇಡ, ನಿನ್ನ ನೋಡಿ ಹಾಲು ಕುಡ್ದಷ್ಟೇ ಸಂತೋಷ ಆಯಿತು ಅಂತ. ನೀನು ಸೆಲ್ಫಿ ಬೇರೆ ತಗೊಂಡೆ ಅವನ ಜೊತೆ. ರೀ, ಅವ್ನು ನನ್ನ ಜೊತೆ ಮಾತ್ರ ಅಲ್ಲ, ರಮ್ಯನ್ ಜೊತೆ, ರಾಗಿಣಿ ಜೊತೆ, ಎಲ್ಲರ ಜೊತೆನೂ ಇದೇ ಥರ ಇರ್ತಾನೆ. ಯಾಕಂದ್ರೆ ನಾವೆಲ್ಲ ಕಾಲೇಜಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ಸ್. ಆದ್ರಿಂದ ಕಾಲೇಜ್ಗೆ ಮುಗ್ದೋಯ್ತು. ಈಗ ನಿನಗೆ ಮದುವೆ ಆಗಿದೆ. ಈಗಲೂ ನೀನು ಅವ್ರ ಜೊತೆ ಎಲ್ಲ ಚಾಟ್ ಮಾಡೋದು, ಫೋನ್ ಮಾಡಿ ಮಾತಾಡೋದು, ಮನೆ ಕರೆಯೋದು, ಈ ರೀತಿ ಎಲ್ಲ ಮಾಡ್ತೀಯಲ್ಲ, ನಿನಗೆ ಸ್ವಲ್ಪನಾದರೂ ನಾಚಿಕೆ ಅನ್ನೋದಿಲ್ವಾ? ಹೋಗಿ ಹೋಗಿ ನಿನ್ನಂತವಳನ್ನು ಕಟ್ಕೊಂಡೆ ನೋಡು, ಈಗ ಅನುಭವಿಸ್ಬೇಕಾಗಿದೆ. ಎಷ್ಟಿದೆಯಾ ನೋಡಿ ನೀನು, ಇಷ್ಟೆಲ್ಲ ನಾನು ಹಿಂಗೆ ಹೇಳ್ತಾ ಇದ್ರು. ಇಲ್ಲ ರೀ, ಇನ್ಮೇಲೆ ಆ ರೀತಿ ಎಲ್ಲ ನಡ್ಕೊಳ್ಳಲ್ಲ ಅಂತ ಒಂದು ಮಾತಾದರೂ ನಿನ್ನ ಬಾಯಿಂದ ಬಂತ? ನಾನು ಹೇಳೋದು ಹೇಳ್ತಾನೆ ಇರ್ತೀನಿ, ನೀನು ಮಾಡೋದು ಮಾಡ್ತಾನೆ ಇರ್ತೀಯ. ಸುಮಂತ್ ಏನೇ ಅಂದ್ರು ನಂದಿನಿ ಏನು ಮಾತಾಡ್ತಿರಲ್ಲ. ಮಾತಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರಿಂದ ಅವಳು ಸೈಲೆಂಟ್ ಆಗಿ ಸುಮ್ಮನೆ ಮಲ್ಕೊಂಡ್ಬಿಡ್ತಾಳೆ. ಮಾರನೇ ದಿನ ನಂದಿನಿ ಕಿಚನ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗಲ್ಲಿಗೆ ಸುಮಂತ್ ಬರ್ತಾನೆ. ನಂದಿನಿ, ಏನ್ರಿ? ಇವತ್ತು ಮಧ್ಯಾಹ್ನ ನಾನು ಮನೆಗೆ ಊಟಕ್ಕೆ ಬರಲ್ಲ. ಇವತ್ತು ಆಫೀಸಲ್ಲೇ ಎಲ್ರಿಗೂ ಊಟ ಇದೆ. ಸರಿ. ಸುಮಂತ್ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ನಂದಿನಿಗೆ ಅವಳ ಫ್ರೆಂಡ್ ರಮ್ಯಾ ಕಾಲ್ ಮಾಡ್ತಾಳೆ. ಹಲೋ. ಹಾ ರಮ್ಯಾ, ಹೇಳೆ. ನಂದಿನಿ, ಏನ್ ಮಾಡ್ತಿದ್ದೆ? ಹೇಗೆ ಮನೆ ಕೆಲಸ? ಮತ್ತೆ ಏನು ಬೆಳಿಗ್ಗೆನೆ ಫೋನ್ ಮಾಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಸಮಾಚಾರ ಇದೆ ಕಣೆ, ಅದಕ್ಕೆ ಫೋನ್ ಮಾಡಿದೆ. ರಾಗಿಣಿ ಈಗಷ್ಟೇ ನನಗೆ ಫೋನ್ ಮಾಡಿದ್ಲು. ನಂದಿನಿ ಫ್ರೀ ಆಗಿದ್ದಾಳ ಕೇಳು, ನೀನು ಮತ್ತೆ ನಂದಿನಿ ಇಬ್ರು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ಲು. ನನಗೂ ಅವಳನ್ನ ಮೀಟ್ ಮಾಡಿ ತುಂಬ ದಿನ ಆಯ್ತಲ್ಲ, ಅದಕ್ಕೆ ಹೋಗೋಣ ಅಂತ ಅನ್ನಿಸ್ತು. ನೀನು ಫ್ರೀ ಇದ್ರೆ ನೀನು ಬರ್ತೀಯಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ನಂದಿನಿಗೂ ರಮ್ಯನ್ ಜೊತೆ ರಾಗಿಣಿ ಮನೆಗೆ ಹೋಗೋಕ್ಕೆ ತುಂಬಾನೇ ಇಷ್ಟ ಇರುತ್ತೆ. ಆದರೆ ಸುಮಂತ್ ಗೊತ್ತಾದ್ರೆ ಮತ್ತೆ ಅನುಮಾನ ಪಡ್ತಾರೆ ಅಂತ ಅವಳು ಇಲ್ಲ ಅಂತ ಹೇಳ್ಬಿಡ್ತಾಳೆ. ಇಲ್ಲ ರಮ್ಯಾ, ನಾನು ಬರೋಕ್ಕಾಗಲ್ಲ, ನೀನು ಹೋಗ್ಬಾ ಪ್ಲೀಸ್. ನಂದಿನಿ ನೋಡು, ಈಗ ಮದುವೆ ಆದಮೇಲೆ ನಾವು ಯಾವಾಗಲೂ ಒಂದೊಂದ್ಸರಿ ಮೀಟ್ ಆಗ್ತೀವಲ್ವಾ? ಮುಂಚೆ ಕಾಲೇಜ್ ಡೇಸಲ್ಲಿ ಎಲ್ಲರ ಜೊತೆನೇ ಇರ್ತಿದ್ವಿ, ಬಟ್ ಇವಾಗ ಹಾಗಾಗಲ್ಲ ಅಲ್ವಾ? ಪ್ಲೀಸ್ ಕಣೆ, ಬಾರೆ. ನಿನಗೂ ಒಂದೇ ಸಮ ಮನೇಲಿ ಕೆಲಸ ಮಾಡಿ ಮಾಡಿ ಬೋರ್ ಅನ್ಸ್ತಿರುತ್ತಲ್ವಾ? ಬಾ, ಬೇಗ ಬಂದ್ಬಿಡೋಣ. ಸುಮಂತ್ ಹೇಗೂ ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತ ಹೇಳಿದ್ರಿಂದ ನಂದಿನಿಗೂ ರಮ್ಯನ್ ಜೊತೆ ರಾಗಿಣಿ ಮನೆಗೆ ಹೋಗೋಣ ಅಂತ ಅನ್ಸುತ್ತೆ. ಸರಿ ಅಂತ ಒಪ್ಕೋತಾಳೆ. ಸರಿ. ಮನೆ ಕೆಲಸ ಎಲ್ಲ ಮುಗಿಸಿ ನಂದಿನಿ ತನ್ನ ಫ್ರೆಂಡ್ ರಮ್ಯಾ ಜೊತೆ ರಾಗಿಣಿ ಮನೆಗೆ ಹೋಗ್ತಾಳೆ. ರಾಗಿಣಿ, ನೀನು ಈ ಡ್ರೆಸ್ ಕಾಲೇಜಿಗೂ ಹಾಕೊಂಡ್ ಬರ್ತಿದ್ದೆ ಅಲ್ವಾ? ಅಲ್ಲ, ನಿನ್ ಮದುವೆ ಆದ್ಮೇಲೂ ಕೂಡ ನಿಂಗೆ ಡ್ರೆಸ್ ಆಗುತ್ತಾ? ಪರವಾಗಿಲ್ಲ. ಹೌದು ರಮ್ಯಾ, ನಾನು ಕಾಲೇಜ್ ಡೇಸಲ್ಲಿ ಹಾಕೋತಿದ್ನಲ್ಲ ಡ್ರೆಸ್ಸಸ್ ಎಲ್ಲ, ಅದನ್ನು ಈಗಲೂ ಹಾಕ್ತೀನಿ. ನಮ್ಮನೇಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಜೊತೆ ಚಾಟ್ ಮಾಡಬೇಡ, ಆಚೆ ಹೋಗಬೇಡ, ಫ್ರೆಂಡ್ಸ್ನ ಮನೆ ಕರಿಬೇಡ, ಈ ರೀತಿ ಏನೂ ಹೇಳೋದಿಲ್ಲ. ಅವರು ಅವ್ರ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋಕ್ಕೆ ನಂದು ಏನೂ ಅಭ್ಯಂತರ ಇಲ್ಲ. ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಚಾಟ್ ಮಾಡೋಕ್ಕೆ ಅವ್ರದ್ದು ಏನೂ ಅಭ್ಯಂತರ ಇಲ್ಲ. ಸೊ ಇಬ್ಬರು ಹೀಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀವಿ. ನೀನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಕಣೆ ರಾಗಿಣಿ. ನೀನು ಅವಾಗ ಹೇಗಿದೆಯೋ ಈಗಲೂ ಅದೇ ರೀತಿ ಇದೆಯಾ. ನಮ್ಮ ಮನೇಲಿ ಪ್ಯಾಂಟು ಶರ್ಟ್ಗೆಲ್ಲ ಪರ್ಮಿಷನ್ ಕೊಡಲ್ಲ. ನಮ್ಮತ್ತೆ ಅವ್ರ ಮಗಳ ಮನೆಗೆ ಹೋಗಿದ್ದಾರೆ, ಅದಕ್ಕೆ ಇವತ್ತು ಅವ್ರು ಹೇಗೂ ಇಲ್ವಲ್ಲ ಅಂತ ಈ ಡ್ರೆಸ್ ಹಾಕೊಂಡು ಬಂದೆ. ನಂದಿನಿ, ಯಾಕೆ ಏನೂ ಮಾತಾಡ್ತಾನೆ ಇಲ್ಲ? ಹಾಗೇನಿಲ್ಲ ಕಣೆ, ನೀವಿಬ್ರು ಮಾತಾಡ್ತಿದ್ರಲ್ಲ, ಹಾಗಾಗಿ ನಾನು ಸುಮ್ಮನಿದ್ದೆ ಅಷ್ಟೇ. ರಮ್ಯಾ ಏನೋ ಮದುವೆ ಆದಮೇಲೆ ಅವಳ ಲೈಫ್ ಹೇಗಿದೆ ಅಂತ ಹೇಳಿದ್ಲು, ನೀನೇನು ಹೇಳೇ ಇಲ್ಲ. ಅದು ಹಾಂ ರಾಗಿಣಿ, ನಾನು ಇನ್ನೊಂದು ವಿಷಯ ಹೇಳೋದು ಮರ್ತೆ. ನೀನು ಹೇಳಿದ್ಯಲ್ಲ ನಮ್ಮ ಮನೇಲಿ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಚಾಟ್ ಮಾಡೋಕ್ಕೆ ಏನೂ ಅಭ್ಯಂತರ ಇಲ್ಲ ಅಂತ. ನನ್ನ ಹಸ್ಬೆಂಡು ಅಷ್ಟೇ. ಆದರೆ ಅವರಿಗೆ ತುಂಬ ಆಚೆ ಸುತ್ತೋದು ಇಷ್ಟ ಆಗಲ್ಲ. ಫ್ರೆಂಡ್ಸ್ ಇರಬೇಕು, ಆದರೆ ಅದೇ ಅತಿ ಆಗಬಾರ್ದು, ಎಲ್ಲ ಲಿಮಿಟಲ್ಲಿ ಇರಬೇಕು ಅಂತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದು ಒಂಥರ ಒಳ್ಳೆಯದೇ ಅಲ್ವಾ ರಮ್ಯಾ, ಯಾವುದೂ ಅತಿ ಆಗಬಾರ್ದು. ನಂದಿನಿ, ನಿಮ್ಮನೆಯವ್ರು ಹೇಗೆ? ಅಯ್ಯೋ, ನಮ್ಮನೇಲಂತೂ ನನಗೆ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲ ಗೊತ್ತಾ. ನಾನು ಎಲ್ಲಿಗೆ ಬೇಕಂದ್ರಲ್ಲಿ ಹೋಗ್ಬೋದು, ಯಾರ ಜೊತೆ ಬೇಕಾದ್ರೂ ಚಾಟ್ ಮಾಡ್ಬೋದು. ನನ್ನ ಹಸ್ಬೆಂಡ್ಗೆ ಅದೆಲ್ಲ ಏನೂ ಇಲ್ಲ. ಟೈಮ್ ಟು ಟೈಮ್ ಅವ್ರಿಗೆ ಒಂಚೂರು ಅಡುಗೆ ಮಾಡಿಕೊಟ್ಬಿಟ್ರೆ ಸಾಕು ಅಷ್ಟೇ. ಹಾಗಾದರೆ ನೀನು ಅಡುಗೆ ಎಲ್ಲ ಮಾಡಿಟ್ಟು ಇಲ್ಲಿಗೆ ಬಂದ್ಯಾ? ಇವತ್ತು ಮಾಡಿಲ್ಲ ಕಣೆ, ಇವತ್ತು ನನ್ನ ಹಸ್ಬೆಂಡ್ ಆಫೀಸಲ್ಲೇ ಏನೋ ಊಟ ಇದೆಯಂತೆ, ಹಾಗಾಗಿ ನಾನು ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂದರು. ರಮ್ಯಾ ರಾಗಿಣಿ ಮನೆಗೆ ಹೋಗೋಣ ಬಾ ಅಂದರು, ಹಾಗಾಗಿ ಇಲ್ಲಿಗೆ ಬಂದೆ. ಹಲೋ, ಎಲ್ಲಿದ್ಯೆ? ಹಾಂ ರೀ, ಊಟ ಆಯ್ತಾ? ಅದೆಲ್ಲ ಬಿಡು, ನೀನು ಎಲ್ಲಿದ್ಯಾ ಅಂತ ಹೇಳು. ಹೌದಾ, ನಾನು ನನ್ನ ಫ್ರೆಂಡ್ ರಾಗಿಣಿ ಮನೇಲಿದ್ದೀನಿ. ಯಾರನ್ನು ಕೇಳ್ಕೊಂಡು ಅಲ್ಲಿಗೆ ಹೋದೆ? ಹಾಂ, ಇನ್ನೊಂದು 5 ನಿಮಿಷ ಹೊರಡ್ತೀನಿ.
ನೀನೇನು ಹೊರಡೋದು ನನಗೆ ಗೊತ್ತು. ನಾನು ಊಟಕ್ಕೆ ಬರಲ್ಲ ಅಂದ ತಕ್ಷಣ ನೀನು ಅಲ್ಲಿ ಇಲ್ಲಿ ಸುತ್ತುತ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಬೇಕು ಅಂತ ಬೆಳಗ್ಗೆ ಸುಳ್ಳು ಹೇಳಿ ಆಫೀಸಿಗೆ ಬಂದೆ. ಗೊತ್ತಾಯ್ತಲ್ಲ ಇವಾಗ ನಿನ್ನ ಬುದ್ಧಿ ಎಂಥದ್ದು ಅಂತ. ನಂದಿನಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಆದ್ರೆ ಫ್ರೆಂಡ್ಸ್ ಮುಂದೆ ಅದನ್ನೆಲ್ಲ ತೋರಿಸ್ಕೋಬಾರ್ದು ಅಂತ ಅವಳು ನಗ್ನಗ್ತಾ ಮಾತಾಡ್ತಿರ್ತಾಳೆ. ಸರಿ ರೀ, ನಾನು ಈಗಲೇ ಬರ್ತೀನಿ ಬಿಡಿ. ಹಾ, ನೀನೇನು ಬರೋದು ಬೇಡ. ಅದು ಎಲ್ಲಿದೆಯಾ ಅಂತ ಹೇಳು, ನಾನೇ ಅಲ್ಲಿಗೆ ಬರ್ತೀನಿ. ಅಯ್ಯೋ ನೀವಿಲ್ಲಿಗ? ಬೇಡ, ನಾನೇ ಬರ್ತೀನಿ. ಪಾಪ ನೀವು ನನ್ನನ್ನು ಕರ್ಕೊಂಡು ಹೋಗಿ ಮತ್ತೆ ಮನೆಗೆ ಡ್ರಾಪ್ ಮಾಡಿ ಆಮೇಲೆ ಆಫೀಸಿಗೆ ಹೋಗ್ಬೇಕಲ್ವಾ, ನಿಮಗೆ ಕಷ್ಟ ಆಗುತ್ತೆ. ಬೇಡ ನಂದಿನಿ, ಬರಕ್ಕೆ ಹೇಳೆ. ಹೌದು ಕಣೆ, ನಾನು ನನ್ನ ಹಸ್ಬೆಂಡ್ನ ಕರೆದೆ, ಅವರಂತೂ ಬರಲಿಲ್ಲ. ಅಟ್ಲೀಸ್ಟ್ ನಿನ್ನ ಹಸ್ಬೆಂಡ್ ಆದರೂ ಬರ್ತೀನಿ ಅಂತಿದಾರಲ್ಲ, ಕರಿ. ನೋಡು, ನಿನ್ನ ಡ್ರಾಮಾ ಎಲ್ಲ ನಿಲ್ಲಿಸಿ ನೀನು ಎಲ್ಲಿದೆಯಾ ಅಲ್ಲಿ ಅಡ್ರೆಸ್ ಹೇಳು, ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಕೊನೆಗೆ ಬೇರೆ ದಾರಿ ಇಲ್ಲದೆ ನಂದಿನಿ ಸುಮಂತ್ಗೆ ತನ್ನ ಫ್ರೆಂಡ್ ಮನೆ ಅಡ್ರೆಸ್ ಹೇಳ್ತಾಳೆ. ಓಹ್ ಚಿರಾಗ್, ವಾಟ್ ಎ ಸರ್ಪ್ರೈಸ್! ಅಯ್ಯೋ, ಇವನು ಯಾಕಪ್ಪ ಇಲ್ಲಿಗೆ ಬರಕ್ ಹೋದ? ಇನ್ನೇನು ಇವರು ಬರ್ತಾರೆ. ನಮ್ಮ ಮನೆಯವ್ರು ಏನಾದರೂ ಇವನು ಇಲ್ಲಿ ನೋಡಿದ್ರೆ ನಾನು ಇವನನ್ನೇ ಮೀಟ್ ಮಾಡಕ್ ಬಂದೆ ಅಂತ ಅನ್ಕೋತಾರೆ. ಏನಪ್ಪ ಮಾಡೋದೀಗ? ಅಲ್ಲ ರಾಗಿಣಿ, ನೀನು ರಮ್ಯಾ ನಂದಿನಿ ಎಲ್ಲರೂ ಮೀಟ್ ಮಾಡಿದ್ರಲ್ವಾ, ಅಟ್ಲೀಸ್ಟ್ ನನ್ನ ಒಂದು ಮಾತಾದ್ರೂ ಕೇಳಿದ್ರ ನೀನು ಬರ್ತೀಯ ಅಂತ. ಸಡನ್ ಪ್ಲಾನ್ ಕಣೋ, ಗೊತ್ತಿರಲಿಲ್ಲ. ಅದು ಸರಿ, ನಿನಗೆ ಗೊತ್ತಾಯ್ತು ರಮ್ಯಾ ನಂದಿನಿ ನಮ್ಮನೇಲಿದ್ದಾರೆ ಅಂತ? ಅದಾ, ನಾನು ಬ್ಯಾಂಕ್ಗೆ ಅಂತ ಹೊರಟಿದ್ದೆ. ರಮ್ಯಾ ಗಾಡಿ ನಿಮ್ಮನೆ ಮುಂದೆ ನಿಂತಿತ್ತಲ್ಲ, ಓ ರಮ್ಯಾ ಬಂದಿರ್ತಾಳೆ ಅನ್ನೋದು ಗೊತ್ತಾಯ್ತು. ರಮ್ಯಾ ಬಂದಮೇಲೆ ನಂದಿನಿ ಬರ್ದೇ ಇರ್ತಾಳ, ಹಾಗಾಗಿ ನಿಮ್ಮ ಮೂವರನ್ನೂ ಮಾತಾಡ್ಸೋಣ ಅಂತ ಬಂದೆ. ಒಳ್ಳೇದೇ ಆಯ್ತು, ಕೂತ್ಕೊಳ್ಳೋ. ನಿಂತ್ಕೊಂಡೆ ಮಾತಾಡ್ತಿದ್ಯಾ? ಯಾಕೆ ನಂದಿನಿ, ಏನು ಮಾತಾಡ್ತಾನೆ ಇಲ್ಲ? ಏನಿಲ್ಲ ಕಣ ಚಿರಾಗ್, ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ಇನ್ನೇನು ನಂದಿನಿ ಹಸ್ಬೆಂಡ್ ಇಲ್ಲಿಗೆ ಬರ್ತಾರೆ. ಓ ಹೌದಾ, ಒಳ್ಳೇದಾಯ್ತು. ನಿನ್ನೆ ನಾನು ನಂದಿನಿ ಮನೆಗೆ ಹೋದಾಗ ಅವ್ರು ಇರಲಿಲ್ಲ. ನಂದಿನಿ ಹೇಳಿದ್ಲು ನನ್ನ ಹಸ್ಬೆಂಡ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಇರು ಅಂತ. ನನಗೆ ಅರ್ಜೆಂಟ್ ಕೆಲಸ ಇತ್ತು ಅಂತ ವಾಪಸ್ ಬಂದೆ. ಹೋಗ್ಲಿ ಬಿಡು, ಇಲ್ಲೇ ಪರಿಚಯ ಮಾಡ್ಕೋತೀನಿ. ಸರ್ ಬನ್ನಿ, ಕೂತ್ಕೊಳ್ಳಿ. ಇರಲಿ, ಪರವಾಗಿಲ್ಲ. ಅದು ಇವತ್ತು ನಂದಿನಿನ ಯಾವ್ದಾದ್ರೂ ಮೂವಿಗೆ ಕರ್ಕೊಂಡು ಹೋಗಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿದ್ದೆ. ಅವಳಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿರಲಿಲ್ಲ, ಹಾಗಾಗಿ ಇಲ್ಲೇ ಬಂದೆ. ವಾವ್ ನಂದಿನಿ, ಇಂಥ ಹಸ್ಬೆಂಡ್ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ದೆ. ಸುಮಂತ್ ಚಿರಾಗ್ನ ಅಬ್ಸರ್ವ್ ಮಾಡೇ ಇರಲ್ಲ. ಚಿರಾಗ್ನ ಅಲ್ಲಿ ನೋಡಿದ್ಮೇಲೆ ಸುಮಂತ್ಗೆ ನಂದಿನಿ ಮೇಲೆ ತುಂಬಾನೇ ಕೋಪ ಬರುತ್ತೆ. ಆದರೂ ಇವ್ರ ಮುಂದೆ ಏನು ಹೇಳೋದು ಬೇಡ ಅಂತ ಅವನು ಎಲ್ಲನೂ ತಡ್ಕೊಂಡು ಸುಮ್ಮನೆ ಇರ್ತಾನೆ. ಸುಮಂತ್ ಅವರೇ, ನಂದಿನಿ ಯಾವಾಗಲೂ ಹೇಳ್ತಾ ಇದ್ಲು ನನ್ನ ಹಸ್ಬೆಂಡ್ ತುಂಬಾ ಒಳ್ಳೆಯವರು ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ ನಾನು ನಿನ್ನೆ ನಿಮ್ಮ ಮನೆಗೆ ಬಂದಿದ್ದೆ. ಪಾಪ ನಂದಿನಿ ತುಂಬ ಹೇಳಿದ್ಲು ನನ್ನ ಹಸ್ಬೆಂಡ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಅವ್ರು ಬರೋವರೆಗೂ ಇಲ್ಲೇ ಇರು ಅಂತ. ನಾನು ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ಹೋಗಬೇಕಿತ್ತು, ಹಾಗಾಗಿ ಹೊರಟ್ಬಿಟ್ಟೆ. ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಹೌದು ಸರ್, ನಾನು ರಾಗಿಣಿ, ನಂದಿನಿ, ಚಿರಾಗ್, ಸುರೇಶ್, ನಿಖಿಲ್, ಭುವನ್ ಎಲ್ಲರೂ ತುಂಬ ಕ್ಲೋಸ್ ಫ್ರೆಂಡ್ಸ್. ಎಲ್ಲಿ ಹೋದರೂ ಒಟ್ಟಿಗೆ ಹೋಗ್ತಿದ್ವಿ. ಆದರೆ ನಾವು ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಹಸ್ಬೆಂಡ್ನ ಬಿಟ್ಟು ಎಲ್ಲೂ ಸುತ್ತಕ್ಕಾಗಲ್ಲ ಅಲ್ವಾ. ಅದಕ್ಕೆ ಇವತ್ತು ರಾಗಿಣಿ ಮನೇಲಿ ಎಲ್ಲರೂ ಸೇರೋಣ, ಜೊತೆಯಾಗಿ ಮಾತಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಷ್ಟೊತ್ತು ತನಕ ನಿಮ್ಮ ವಿಷಯನೇ ಮಾತಾಡ್ತಿದ್ವಿ. ಮದುವೆ ಆದಮೇಲೆ ನಿನ್ನ ಲೈಫ್ ಹೇಗಿದೆ, ನಿನ್ನ ಲೈಫ್ ಹೇಗಿದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ವಿ. ನಂದಿನಿ ಹೇಳ್ತಿದ್ಲು ನನ್ನ ಹಸ್ಬೆಂಡ್ ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಮಾಡಲ್ಲ, ತುಂಬ ಸಪೋರ್ಟಿವ್ ಆಗಿರ್ತಾರೆ ಅಂತ. ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಸುಮಂತ್ಗೆ ಅವನ ಬಗ್ಗೆ ಅವನಿಗೇನೆ ನಾಚಿಕೆ ಆಗುತ್ತೆ. ನಂದಿನಿನ ನಾನು ಪ್ರತಿ ವಿಷಯಕ್ಕೂ ಅನುಮಾನಿಸ್ತೀನಿ, ಆದರೂ ಕೂಡ ಅವಳು ತನ್ನ ಫ್ರೆಂಡ್ಸ್ ಮುಂದೆ ತನ್ನ ಗಂಡನ್ನ ಬಿಟ್ಕೊಡ್ಬಾರ್ದು ಅಂತ ಈ ರೀತಿ ಎಲ್ಲ ಹೇಳಿದಾಳಲ್ಲ ಅಂತ. ಅಯ್ಯೋ, ಅದರಲ್ಲೇನಿದೆ, ನಂದಿನಿನ ಮದುವೆ ಮಾಡ್ಕೊಳ್ಳೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಅವಳು ತುಂಬ ಒಳ್ಳೆ ಹುಡುಗಿ. ನಂದಿನಿ, ಹೊರಡೋಣ? ಸರಿ. ನಂದಿನಿ ಮನೆಗೆ ಹೋದ್ಮೇಲೆ ನನಗೇನು ಗ್ರಾಚಾರ ಕಾದಿದೆಯೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಯೋಚನೆಯಲ್ಲಿ ಮನೆಗೂ ಬರ್ತಾಳೆ. ರೀ, ಈಗ ನಾನು ಏನು ಹೇಳಿದ್ರು ನೀವು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ನನಗೆ ಹೇಳಬೇಕು ಅನ್ನಿಸ್ತಿದೆ, ಹೇಳ್ತಾ ಇದ್ದೀನಿ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಮನೇಲಿದ್ದೆ. ರಮ್ಯಾ ರಾಗಿಣಿ ಮನೆಗೆ ಹೋಗ್ತಿದ್ದೀನಿ, ನೀನು ಬಾ ಅಂತ ಕರೆದ್ಲು. ನಾನು ಮೊದಲು ಬರಲ್ಲ ಅಂತಾನೆ ಹೇಳಿದೆ. ಬೆಳಗ್ಗಿಂದ ಸಾಯಂಕಾಲದವರೆಗೂ ನಿನಗೂ ಒಂದೇ ಸಮ ಕೆಲಸ ಆಗಿರುತ್ತೆ, ಬಾ ಅಂದ್ಲು. ಹೇಗೂ ನೀವು ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋದೆ. ಇನ್ನೇನು ನಾನು ಅಲ್ಲಿಂದ ಹೊರಡಬೇಕು ಅಷ್ಟರಲ್ಲಿ ಚಿರಾಗ್ ಬಂದ. ನಾನು ನಿಜವಾಗ್ಲೂ ರಾಗಿಣಿ ರಮ್ಯನ್ ಮೀಟ್ ಮಾಡೋಕ್ಕೆ ಅಂತಾನೆ ಅಲ್ಲಿಗೆ ಹೋಗಿದ್ದು ರೀ. ನಂದಿನಿ,
ಈಗ ಏನಾಯಿತು ಅಂತ ಅಳ್ತಿದ್ಯಾ? ನೋಡು, ನಿನ್ನ ಮೇಲೆ ನನಗೆ ಸ್ವಲ್ಪನೂ ಬೇಜಾರಿಲ್ಲ. ಆದರೆ ನನ್ನ ಮೇಲೆ ನನಗೆ ಬೇಜಾರು. ನಾನು ಎಲ್ಲ ವಿಷಯಕ್ಕೂ ನಿನ್ನ ಮೇಲೆ ಅನುಮಾನ ಪಡ್ತಿದ್ದೆ. ಆದರೂ ಕೂಡ ನೀನು ನಿನ್ನ ಫ್ರೆಂಡ್ಸ್ ಹತ್ರ ಒಂದನ್ನು ಹೇಳಿಲ್ಲ. ಅವ್ರ ದೃಷ್ಟಿಲಿ ನಿನ್ನ ಗಂಡ ಕೀಳ್ಮಟ್ಟದಲ್ಲಿ ಇರಬಾರ್ದು ಅಂತ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ದೇ ಇದ್ರು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅನ್ನೋ ಥರ ಮಾತಾಡಿದ್ಯಾ. ಅವರೆಲ್ಲ ಹೇಳಿದ್ದು ಕೇಳಿ ನಾನು ಎಂಥ ಕಟುಕ ಅಂತ ನನಗೆ ಬೇಜಾರಾಯಿತು. ಸಾರಿ ನಂದಿನಿ, ನನ್ನ ಕ್ಷಮಿಸ್ತೀಯ ಅಲ್ವಾ? ರೀ, ನೀವು ನನ್ನ ಹತ್ರ ಸಾರಿ ಕೇಳಬೇಡಿ ಪ್ಲೀಸ್, ನನಗೆ ಬೇಜಾರಾಗುತ್ತೆ. ನಂದಿನಿ, ನೀನು ನಿನ್ನ ಫ್ರೆಂಡ್ಸ್ ಹತ್ರ ನನ್ನ ಬಗ್ಗೆ ಏನೇನು ಹೇಳಿದ್ಯೋ ಅದೆಲ್ಲ ನಾಳೆಯಿಂದ ನಿಜನೇ ಆಗುತ್ತೆ. ಇನ್ಮೇಲೆ ನಾನು ಯಾವ ರಿಸ್ಟ್ರಿಕ್ಷನ್ಸು ನಿನ್ನ ಮೇಲೆ ಹಾಕಲ್ಲ. ನೀನು ಇಷ್ಟ ಬಂದಂಗೆ ಇರ್ಬೋದು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸುಮಂತ್ ನಂದಿನಿ ಬಗ್ಗೆ ಅನುಮಾನ ಪಡೋದು ಬಿಟ್ಟು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.